ಟು ಅಚೀವ್ ಯುವರ್ ಗೋಲ್ ನೀವೇನ್ ಮಾಡ್ಬೇಕು, ವಾಟ್ ಯು ಹ್ಯಾವ್ ಟು ಡೂ ಟು ಅಚೀವ್ ಯುವರ್ ಗೋಲ್. ಇದು ನೀವಿದ್ದೀರಿ ಇಲ್ಲಿ, ಯು ಆರ್ ಹಿಯರ್, ಓಕೆ. ಯು ಹ್ಯಾವ್ ಅ ಬಿಗ್ ಗೋಲ್. ನೀವಿಲ್ಲಿದ್ದೀರಿ, ನಿಮ್ಗೊಂದು ದೊಡ್ಡ ಗುರಿ ಇದೆ. ಆ ಗುರಿಯನ್ನ ತಲುಪೋಕೆ ನೀವಿಷ್ಟೆಲ್ಲಾ ಕೆಲಸಗಳನ್ನ ಮಾಡ್ಬೇಕು. ಟು ರೀಚ್ ದಿಸ್ ಗೋಲ್ ಯು ಹ್ಯಾವ್ ಟು ಡೂ ಆಲ್ ದೀಸ್ ಥಿಂಗ್ಸ್. ಡೂ ಇಟ್ ಅಷ್ಟೇ. ಟು ರೀಚ್ ಯುವರ್ ಗೋಲ್ ಜಸ್ಟ್ ಡೂ ಇಟ್. ಟೇಕ್ ಆಕ್ಷನ್. ಈಗ ಇಷ್ಟು ದೊಡ್ಡ ಗುರಿಯನ್ನ ತಲುಪಬೇಕಂದ್ರೆ ನೀವು ಇವ್ನ್ ಮಾಡ್ಬೇಕಾಗಿದೆ. ಇದು ಟಾಸ್ಕ್ 1, ಟಾಸ್ಕ್ 2, ಟಾಸ್ಕ್ 3, 4, 5, 6 ಅಂತ ಇದೆ ಟಾಸ್ಕ್ಗಳು. ಒಂದೊಂದು ಮುಗಿಸ್ಕೊಳ್ತಾ ಹೋಗೋದಷ್ಟೇ. ಬರೀ ಕನಸು ಕಾಣೋದಿಲ್ಲ. ಡೋಂಟ್ ಜಸ್ಟ್ ಡ್ರೀಮ್, ಡೂ ಲಿಟಲ್ ಬಿಟ್ ಎವ್ರಿ ಡೇ. ಓಕೆ, ಬಿಕಾಸ್ ದಿಸ್ ಈಸ್ ಯು. ಸದ್ಯಕ್ಕೆ ಏನಿದ್ದೀರಿ ನೀವು 1.0 ಇದೀರಿ ಅನ್ಕೊಳ್ಳೋಣ. ಟುಡೇ ಯು ಆರ್ 1.0. ಎವ್ರಿ ಡೇ ಯು ಡೋಂಟ್ ಡೂ ಎನಿ ವರ್ಕ್. ಆಫ್ಟರ್ 365 days ಸೇಮ್ ಥಿಂಗ್. 365 1.0 into 365. ಓಕೆ, ಈಗ 1.1 into 365 ಎವ್ರಿ ಡೇ ನೀವು ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನಿಮ್ಮಲ್ಲಿ? 0.1 into 365 ಎಷ್ಟಾಗತ್ತೆ? 401. 1.5 means around 36.5. This is your improvement. In short, we can tell 0 into 365 is equal to 0. 0.1% improvement into 365 equal to 36.5. So to achieve your goal, ಒಂದಲ್ಲ ಒಂದ್ ಸ್ವಲ್ಪ ನೀವೇನಾದ್ರೂ ಮಾಡ್ತಾ ಇರ್ಬೇಕು ಡೈಲಿ. ಆಗ ನಿಮ್ ಗುರಿಯನ್ನ ನೀವು ಹಂತವಾಗಿ ನೀವು ಮುಟ್ತಾ ಹೋಗ್ತೀರಿ. ನಾನು ಅದೇ ಹೇಳಿದ್ದು, UPSC ಪ್ರಿಲಿಮ್ಸ್ ನೋಟ್ಸ್ ಎಲ್ಲ ಸೇರಿದ್ರೆ ಒಂದು 370 ಪೇಜ್ ಇದೆ. ಎವ್ರಿ ಡೇ ಒಂದು ಪೇಜ್ ನೋಟ್ಸ್ ನೀಟಾಗಿ ಮಾಡ್ಕೊಂಡು ಹೋಗೋದು. ಓಕೆ, ಅಷ್ಟು ಮಾಡಿ.